ನಮ್ಮ ಕಲ್ಯಾಣ ಕರ್ನಾಟಕ ಜನರಿಗೆ ಅದರಲ್ಲೂ ಮುಖ್ಯವಾಗಿ ಸೆನ್ನೂರು, ಮಾನ್ವಿ ಮತ್ತು ರಾಯಚೂರು ಭಾಗದ ನಮ್ಮ ಜನರಿಗೆ ಇವತ್ತು ಒಂದು ಭರ್ಜರಿ ಸಿಹಿ ಸುದ್ದಿ ತಂದಿದ್ದೀನಿ. ನೀವು ದಿನಾಲೂ ಕಾಯ್ತಾ ಇದ್ದ ಒಂದು ದೊಡ್ಡ ಅಪ್ಡೇಟ್ ಮತ್ತು ಕನಸಿನ ರೈಲ್ವೆ ಯೋಜನೆ ಬಗ್ಗೆ ಈಗ ಕಾಲ ಕೂಡಿ ಬಂದಿದೆ. ಹೌದು, ಸೆನ್ನೂರು ಮತ್ತು ರಾಯಚೂರು ಮಧ್ಯೆ ಹೊಸ ರೈಲು ಮಾರ್ಗ ಯಾವಾಗ ಓಡುತ್ತೆ ಅಂತ ನೀವೆಲ್ಲ ಕೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಕಮೆಂಟ್ ಕೂಡ ಬಂದಿದೆ. ಈಗ ಒಂದು ಗಟ್ಟಿ ಅಪ್ಡೇಟ್ ಸಿಕ್ಕಿದೆ. ವಿಡಿಯೋ ಪೂರ್ತಿ ನೋಡಿ, ಯಾಕೆಂದ್ರೆ ಈ ಮಾರ್ಗ ನಿಮ್ಮೂರಿನ ಚಿತ್ರಣವೇ ಬದಲಾಯಿಸೋಕೆ ಹೊರಟಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕ್ಕಿ. ಬಹಳ ದಿನಗಳಿಂದ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ, ಸಿನ್ನೂರಿಂದ ರಾಯಚೂರಿಗೆ ಡೈರೆಕ್ಟ್ ಆಗಿ ರೈಲಲ್ಲಿ ಹೋಗೋದು ಯಾವಾಗ ಅಂತ. ಬಸ್ಸುಗಳು, ರಶ್, ಆ ರೋಡಿನ ಜರ್ನಿ ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಇನ್ನು ಮುಂದೆ ಆ ತೊಂದರೆ ಇರಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಭಾಗದ ಜನರಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ. ಬರೀ ಪೇಪರ್ ನಲ್ಲಿ ಯೋಚಿಸಿದ ಈ ಯೋಜನೆ ಈಗ ನಿಜವಾಗ್ಲೂ ಶುರುವಾಗ್ತಾ ಇದೆ. ಇತ್ತೀಚೆಗಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೈ ಲೆವೆಲ್ ಮೀಟಿಂಗ್ ನಡೆದು ಕೆಲಸಕ್ಕೆ ದೊಡ್ಡ ವೇಗ ಕೂಡ ಸಿಕ್ಕಿದೆ. ಮೊದಲಿಗೆ ಈ ಯೋಜನೆ ಏನು, ಇದರ ಹಿನ್ನೆಲೆ ಏನು, ಅದನ್ನೆಲ್ಲ ನಾವೆಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಈ ಹೊಸ ರೈಲು ಇದೆಯಲ್ಲ, ಇದು ಬರೀ ಸಿನ್ನೂರು ಟು ರಾಯಚೂರು ಮಾತ್ರ ಅಲ್ಲ, ಇದು ಒಂದು ಗಿಣಿಗೇರ ರಾಯಚೂರು ಹೊಸ ರೈಲು ಮಾರ್ಗದ ಬಗ್ಗೆ ಪ್ರಮುಖ ಭಾಗವಾಗಿದೆ. ಗಿಣಿಗೇರೆಯಿಂದ ಕೊಪ್ಪಳ ಸಿನ್ನೂರು ಮಾರ್ಗವಾಗಿ ರಾಯಚೂರಿಗೆ ಕನೆಕ್ಟ್ ಆಗುವಂತ ಬೃಹತ್ ಪ್ಲಾನ್ ಇದು. ಇದರಲ್ಲಿ ಸಿನ್ನೂರಿಂದ ರಾಯಚೂರಿನವರೆಗೆ ಇರುವಂತ ಅಂತರ ಎಷ್ಟು ಗೊತ್ತಾ? ಸುಮಾರು 81 ಕಿಲೋಮೀಟರ್. ಹೌದು, ಈ 81 ಕಿಲೋಮೀಟರ್ ಹೊಸ ರೈಲು ಮಾರ್ಗ ನಿರ್ಮಾಣವಾದ್ರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಕನೆಕ್ಟಿವಿಟಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ರಾಯಚೂರಿಗೆ ಹೋಗ್ಬೇಕು ಅಂದ್ರೆ ಈಗಿರೋ ರೂಟ್ ಗಿಂತ ಈ ಹೊಸ ರೂಟ್ ಎಷ್ಟು ಹತ್ರ ಆಗುತ್ತೆ ಅಂತ. ಈ ಯೋಜನೆ ಇವತ್ತು ನಿನ್ನೆಯದಲ್ಲ, ಇದರ ಹಿಂದೆ ಒಂದು ದೊಡ್ಡ ಇತಿಹಾಸ ಕೂಡ ಇದೆ. ನಮ್ ಜನರ 16 ವರ್ಷಗಳ ಹೋರಾಟ ಇದೆ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ರೈಲ್ವೆ ನೆಟ್ವರ್ಕ್ ಸಿಗಬೇಕು ಅನ್ನೋದು ನಮ್ಮ ಹಿರಿಯರ ದೊಡ್ಡ ಕನಸಾಗಿತ್ತು. ಆರಂಭದಲ್ಲಿ ಈ ಯೋಜನೆಗೆ ಹಣ ಕೊರತೆ ಇತ್ತು, ಭೂಸ್ವಾಧೀನ ಸಮಸ್ಯೆ ಇತ್ತು, ಹಾಗಾಗಿ ವರ್ಷಗಟ್ಟಲೆ ನೆನೆಗುದಿಗೆ ಬಿದ್ದಿದ್ದು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೆ ಹೊಸ ಜೀವ ಬಂದಿದೆ. ಈಗ ಬಂದಿರೋ ಈ ಇತ್ತೀಚಿನ ದೊಡ್ಡ ಅಪ್ಡೇಟ್ ಏನ್ ಗೊತ್ತಾ ಅಂದ್ರೆ, ಕಳೆದ 2025 ಮೇ 15ರಂದು ಕೇಂದ್ರ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಸಿನ್ನೂರಿಗೆ ಬಂದಿದ್ರು. ಅವರು ಸ್ವಂತ ಸಿನ್ನೂರಲ್ಲಿ ಈ ಹೊಸ ರೈಲು ಮಾರ್ಗಕ್ಕೆ ಅಧಿಕೃತವಾಗಿ ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಅಂದ್ರೆ ಕೇವಲ ಮಾತಿನಲ್ಲಿ ಉಳಿಯದೆ ಈಗ ಅಫಿಷಿಯಲ್ ಆಗಿ ಕೆಲಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರ ಸಚಿವರು ಸ್ಥಳಕ್ಕೆ ಬಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಂದ್ರೆ ಈ ಯೋಜನೆ ಕೇಂದ್ರ ಸರ್ಕಾರ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ. ಈ ಶಿಲಾನ್ಯಾಸ ಕಾರ್ಯಕ್ರಮದ ನಂತರ ಕೆಲಸದ ಗ್ರೌಂಡ್ ಲೆವೆಲ್ ನಲ್ಲಿ ಸ್ವಲ್ಪ ಸ್ಪೀಡ್ ಪಡೆದುಕೊಂಡಿದೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಇರಬಹುದು, ಗುರು, ಈ ರೈಲ್ವೆ ಲೈನಿಂದ ನಮಗೇನ್ ಲಾಭ? ಇದರಿಂದ ನಮ್ಮ ಸಿನ್ನೂರು ಅಥವಾ ರಾಯಚೂರು ಜನರಿಗೆ ಆಗೋ ಪ್ರಯೋಜನಗಳಾದ್ರೆ ಏನು? ಬನ್ನಿ ಒಂದೊಂದನ್ನ ಬಿಡಿಸಿ ಹೇಳ್ತೀನಿ. ಮೊದಲೇದು ದೊಡ್ಡ ಲಾಭ ಏನಪ್ಪಾ ಅಂದ್ರೆ, ಸಿನ್ನೂರು, ಮಾನ್ವಿ ಮತ್ತು ರಾಯಚೂರು ಭಾಗದ ಜನರಿಗೆ ಡೈರೆಕ್ಟ್ ಆದ ನೇರ ರೈಲು ಮಾರ್ಗ ಸಿಕ್ಕಂತಾಗುತ್ತೆ. ನೀವು ಮಧ್ಯದಲ್ಲಿ ಎಲ್ಲೋ ಬಸ್ ನಿಲ್ಲಿಸೋದು ಹಾಗಿಲ್ಲ, ಜಾಸ್ತಿ ಹಣ ಖರ್ಚು ಮಾಡೋ ಹಾಗಿಲ್ಲ, ಕಡಿಮೆ ಖರ್ಚಿನಲ್ಲಿ ಆರಾಮವಾಗಿ ಹೋಗಬಹುದು. ಇನ್ನು ಎರಡನೇ ದೊಡ್ಡ ಅಡ್ವಾಂಟೇಜ್ ನೆರೆಹೊರೆಯ ರಾಷ್ಟ್ರಗಳ ಕನೆಕ್ಟಿವಿಟಿ. ಈ ಮಾರ್ಗ ಪೂರ್ಣಗೊಂಡ್ರೆ ನಮಗೆ ಹೈದರಾಬಾದ್ ಮತ್ತು ತೆಲಂಗಾಣ ಕಡೆಗೆ ಹೋಗಲು ಇರುವಂತ ಅಂತರ ತುಂಬಾ ಕಡಿಮೆ ಆಗುತ್ತೆ. ಸಿನ್ನೂರಿಂದ ಹೈದರಾಬಾದ್ಗೆ ವ್ಯಾಪಾರ ಹೋಗೋರು, ಸ್ಟೂಡೆಂಟ್ಸ್ ಗಳಿಗೆ, ಹಾಸ್ಟೆಲ್ಗೆ ಹೋಗೋರಿಗೆ ಇದು ಸೂಪರ್ ಫಾಸ್ಟ್ ರೂಟ್ ಅಂತ ಹೇಳ್ತೀನಿ. ಇನ್ನು ಮೂರನೇದಾಗಿ ನಮ್ಮ ಸಿನ್ನೂರು ಅಂದ್ರೆ ಭತ್ತದ ಕಣಜ ಅಂತ ನಮ್ಗೆಲ್ಲ ಗೊತ್ತು. ಇಲ್ಲಿರುವಂತಹ ರೈತರು ಬೆಳೆಯುವಂತಹ ಕೃಷಿ ಉತ್ಪನ್ನಗಳನ್ನ ದೇಶದ ಬೇರೆ ಬೇರೆ ಮೂಲೆಗಳಿಗೂ ಸಾಗಿಸಬಹುದು. ಈ ರೈಲ್ವೆ ಲೈನ್ ಒಂದು ದೊಡ್ಡ ವರದಾನ ಆಗಲಿದೆ. ಟ್ರಕ್ಗಳಿಗಿಂತ ರೈಲಲ್ಲಿ ಮಾಲು ಸಾಗಿಸುವುದು ತುಂಬಾ ಅಗ್ಗ. ಆದ್ರಿಂದ ನಮ್ಮ ರೈತರಿಗೂ ಒಳ್ಳೆ ಲಾಭ ಅಂತಾನೆ ಹೇಳ್ತೀನಿ. ಇದಿಷ್ಟೇನಾ? ಅಲ್ಲ, ಇಲ್ಲಿ ಎಲ್ಲಾ ರೈಲ್ವೆ ಸ್ಟೇಷನ್ ಮತ್ತು ಹೊಸ ರೈಲು ಬರುತ್ತೆ. ಇಲ್ಲಿ ಸುತ್ತಮುತ್ತ ಉದ್ಯೋಗ ಹಾಗೂ ವ್ಯಾಪಾರ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ಹೊಸ ಅಂಗಡಿಗಳು, ಗೋದಾಮುಗಳು, ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಶುರುವಾಗುತ್ತೆ. ಇಡೀ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಇದೊಂದು ವೇಗವಾದ ಆರ್ಥಿಕ ಬೆಳವಣಿಗೆಯನ್ನು ತಂದುಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಆದ್ರೆ ಇಲ್ಲಿ ನಾವು ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಬರೀ ಪ್ಲಾನ್ ನೋಡಿದ್ರೆ ಸಾಲದು, ಈಗಿನ ಕಾಮಗಾರಿ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ. ಪ್ರಸ್ತುತ ಈ 81 ಕಿಲೋಮೀಟರ್ ಮಾರ್ಗದ ವ್ಯಾಪ್ತಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಪ್ರಾಥಮಿಕ ತಾಂತ್ರಿಕ ಕಾರ್ಯಗಳು ಅಂದ್ರೆ ಸರ್ವೆ ಕೆಲಸಗಳು, ಮಣ್ಣಿನ ಪರೀಕ್ಷೆ ಚುರುಕಾಗಿ ನಡೀತಾ ಇದೆ. ರೈಲ್ವೆ ಲೈನ್ ಹಾಕ್ಬೇಕು ಅಂದ್ರೆ ರೈತರಿಂದ ಮತ್ತು ಸರ್ಕಾರದ ಕಡೆಯಿಂದ ಜಾಗ ತಗೊಳ್ಬೇಕಲ್ವಾ, ಆ ಕೆಲಸ ನಡೀತಾ ಇದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಹಾಕ್ತಾ ಇದೆಯೋ ಅಷ್ಟೇ ದುಡ್ಡನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಹಾಕ್ತಾ ಇದೆ. ಅಂದ್ರೆ 50-50 ಅನುಪಾತದಲ್ಲಿ ಹಂಚಿಕೆ ಮಾದರಿಯಲ್ಲಿ ನಡೀತಾ ಇರೋ ಯೋಜನೆ ಇದು. ವೀಕ್ಷಕರೇ, ಇಲ್ಲಿ ನಾವು ಒಂದು ಪಾಸಿಟಿವ್ ವಿಷಯ ಗಮನಿಸಲೇಬೇಕು. ಕರ್ನಾಟಕ ಸರ್ಕಾರ ತನ್ನ 2026-27ನ ಬಜೆಟ್ ನಲ್ಲಿ ರಾಜ್ಯದ ಹೊಸ ರೈಲು ಮಾರ್ಗಗಳಿಗೆ ಹೆಚ್ಚುವರಿ ಹಣವನ್ನು ಮೀಸಲಿಟ್ಟಿದೆ. ತುಂಬಾ ಖುಷಿಯ ವಿಚಾರ ಏನಂದ್ರೆ, ಆ ಮೀಸಲಿಟ್ಟ ಹಣದಲ್ಲಿ ನಮ್ಮ ಗಿಣಿಗೇರ ರಾಯಚೂರು ಮಾರ್ಗವೂ ಸೇರಿದೆ. ಅಂದರೆ ರಾಜ್ಯ ಸರ್ಕಾರದಿಂದ ಹಣದ ಕೊರತೆ ಆಗದ ಹಾಗೆ ಬಜೆಟ್ ನಲ್ಲಿ ಫಂಡ್ಸ್ ಇಟ್ಟಿದ್ದಾರೆ. ದುಡ್ಡು ರೆಡಿ ಇದೆ, ಸಚಿವರ ಶಿಲಾನ್ಯಾಸ ಮುಗಿದಿದೆ, ಇನ್ನು ಕೆಲಸ ಗ್ರೌಂಡ್ ಲೆವೆಲ್ ಅಲ್ಲಿ ಫಾಸ್ಟ್ ಆಗಿ ಆಗ್ಬೇಕು. ಹಾಗಾದ್ರೆ ಈ ಯೋಜನೆ ಯಾವಾಗ ಪೂರ್ಣಗೊಳ್ಳಬಹುದು? ಸರ್ಕಾರದ ಅಧಿಕೃತ ಗುರಿಯ ಪ್ರಕಾರ ಈ ಇಡೀ ಯೋಜನೆಯನ್ನು 2027ರ ಒಳಗಡೆ ಪೂರ್ಣಗೊಳ್ಳುವಂತ ದೊಡ್ಡ ಉದ್ದೇಶ ಕೂಡ ಇಟ್ಟುಕೊಳ್ಳಲಾಗಿದೆ. ಅಂದ್ರೆ ಇನ್ನು 1.5 ವರ್ಷಗಳಲ್ಲಿ ಕೆಲಸ ಮುಗಿಬೇಕು ಅನ್ನೋದು ಪ್ಲಾನ್. ಆದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ರೈಲ್ವೆ ಕೆಲಸಗಳು ಅಂದುಕೊಂಡಷ್ಟು ಬೇಗ ಆಗಲ್ಲ. ಭೂಸ್ವಾಧೀನ ಸಮಸ್ಯೆ ಬಂದ್ರೆ ಅದು ಕಾಮಗಾರಿ ವೇಗ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಸಮಯ ಸ್ವಲ್ಪ ಮುಂದೆ ಹೋಗಬಹುದು. ಆದರೂ
2027ರ ಟಾರ್ಗೆಟ್ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಲಿ, ಸಿನ್ನೂರಲ್ಲಿ ಈಗಾಗಲೇ ಹೊಸ ರೈಲು ಮಾರ್ಗ ಸೇವೆ ಸಲ್ಲಿಸ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಸಿನ್ನೂರಿಂದ ಬೆಂಗಳೂರಿಗೆ ಹೊರಟು ಮತ್ತು ಬೆಂಗಳೂರಿನಿಂದ ಹೋಗಲು ರೈಲು ಸಂಪರ್ಕ ಉತ್ತಮವಾಗಿದೆ. ಜನರು ಈಗಾಗಲೇ ಇದರ ಲಾಭ ಕೂಡ ಪಡಿತಾ ಇದ್ದಾರೆ. ಆದ್ರೆ ಒಮ್ಮೆ ಈ ರಾಯಚೂರು ಲಿಂಕ್ ಕನೆಕ್ಟಿವಿಟಿ ಆದ್ರೆ ಸಿನ್ನೂರು ಒಂದು ಪ್ರಮುಖ ಜಂಕ್ಷನ್ ತರಹ ಕೆಲಸ ಮಾಡುತ್ತೆ. ಭವಿಷ್ಯದಲ್ಲಿ ಈ ಮಾರ್ಗ ಕಂಪ್ಲೀಟ್ ಆದ ತಕ್ಷಣ ಸಿನ್ನೂರಿಂದ ರಾಯಚೂರಿಗೆ ಹೋಗುವಂತ ಪ್ರಯಾಣಿಕರ ಸಮಯ ಅರ್ಧದಷ್ಟು ಕಡಿಮೆ ಆಗುತ್ತೆ. ಜೊತೆಗೆ ಹೊಸ ಎಕ್ಸ್ಪ್ರೆಸ್ ರೈಲುಗಳು, ಪ್ಯಾಸೆಂಜರ್ ರೈಲುಗಳು ನಮ್ಮೂರಿನ ಮೂಲಕ ಓಡಾಡಕ್ಕೆ ಶುರು ಮಾಡ್ತವೆ. ಇದು ಇಡೀ ಉತ್ತರ ಕರ್ನಾಟಕ ಮತ್ತು ತೆಲಂಗಾಣ ಮಧ್ಯೆ ಇರುವಂತ ಬಲಿಷ್ಠ ಕೊಂಡಿಯಾಗಿದೆ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಭಾಗದ ಅಭಿವೃದ್ಧಿಗೆ ಇಂತಹ ಯೋಜನೆಗಳು ತುಂಬಾ ಮುಖ್ಯ. ನಾವೆಲ್ಲ ಬರೀ ಬೆಂಗಳೂರು, ಮೈಸೂರು ಭಾಗದ ಅಭಿವೃದ್ಧಿ ಮಾತ್ರ ನೋಡ್ತಾ ಇದ್ವಿ. ಆದ್ರೆ ಈಗ ಕಲ್ಯಾಣ ಕರ್ನಾಟಕದಲ್ಲೂ ಇಂತಹ ದೊಡ್ಡ ಬದಲಾವಣೆ ಆಗ್ತಾ ಇರೋದು ನಮ್ಮ ಹೆಮ್ಮೆಯ ವಿಷಯ. ಈ ಯೋಜನೆ ಆದಷ್ಟು ಬೇಗ ಮುಗಿದು ನಮ್ಮ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗೋದು ನಮ್ಮ ಹೆಮ್ಮೆಯ ಆಶಯ. ಸ್ನೇಹಿತರೆ, ನಿಮಗೆ ಅನಿಸ್ತಾ ಇದೆ ಈ ಸಿನ್ನೂರು ರಾಯಚೂರು ರೈಲ್ವೆ ಲೈನ್ 2027ರ ಒಳಗೆ ಕಂಪ್ಲೀಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಿನ್ನೂರು ಮತ್ತು ರಾಯಚೂರು ಭಾಗದ ಪ್ರತಿಯೊಬ್ಬ ಸ್ನೇಹಿತರಿಗೂ ಈ ವಿಡಿಯೋನ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತು ಅಪ್ಡೇಟ್ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ i5 ಕನ್ನಡ.